ನಂಗೆ ಅದು ನೋಡಿ ಕಮೆಂಟ್ ನೋಡಿ ಭಾಳ ಬೇಜಾರಾಯ್ತು. ಹೆಂಗೆ ಅಂದರೆ ಯಾಕೆ ಬೇಜಾರಾಯ್ತು ಅಂದರೆ, ನೀವು ಅಪ್ಪ ನೀವು ಅಮ್ಮ ಕೇಳ್ತೀಯ ಅಂತ ಅಂದಮೇಲೆ ನಿನ್ನ ಹೆಂಡತಿ ಮಾತು ಕೇಳಲೇಬೇಕು. ನೀವು ಅವ್ರನ್ನ ಕುಗ್ಗಿಸ್ದಂಗೆ ಆಗ್ತೈತೆ. ಏನು ಹೇಳ್ರಿ, ನೀವು ಅವ್ರು ಆಗ್ಬೇಕಾದ್ರೆ ಫಸ್ಟು ಯೋಚನೆ ಮಾಡಿರಿ, ಅವ್ರಿಗೆ ನೋವು ಆಗ್ತೈತೆ ಅಂತ. ನೋಡೋರು ಒಬ್ರು ನಂಗೆ ಯಾಕೋ ಒಂಥರ ಅನ್ನಿಸ್ತಾ ಇದೆ. ಹಾಯ್ ಹಲೋ ನಮಸ್ಕಾರ ಗಾಯ್ಸ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದಾರೆ. ನಾನು ನಮ್ಮ ರೂಮಿಂದ ಬೆಂಗಳೂರು ಗಾಯ್ಸ್, ಫೈನಲ್ ಬೆಂಗಳೂರಿಗೆ ಬಂದ್ಬಿಟ್ಟೆ. ಏನಂದರೆ ಇವಾಗ ನೀರಿಲ್ಲ ಗೈಸ್, ನೀರು ತರೋಕೆ ಹೋಗ್ಬೇಕು ನೋಡ್ರಿ. ಮತ್ತು ತಿಂಡಿ ಮಾಡಿಬಿಟ್ಟು ಎದ್ಬಿಟ್ಟು ರೈಲ್ಸ್ ಎಲ್ಲ ಕಟ್ ಮಾಡಿ. ಏನು ಪ್ರಾಬ್ಲಮ್ ಅಂದರೆ ನೋಡಿರಿ, ನಮ್ದು ಇಂಡಕ್ಷನ್ ಹೊಡೆದೇ ಹೋಗಿರಲಿಲ್ಲ. ಹಿಂಗೆ ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ, ಆ ವ್ಲಾಗ್ ಹುಡ್ಕಾಡ್ತಾಯಿದ್ದೀನಿ, ಎಲ್ಲಿ ಅಂತ ಸಿಗ್ತಾಯಿಲ್ಲ. ಅದು ಇಂಡಕ್ಷನ್ ಹೊಡೆದೇ ಹೋಗಿರಲಿಲ್ಲ. ಮತ್ತೆ 5 ನಿಮಿಷ ಆದಾದ್ಮೇಲೆ ಮತ್ತೆ ಅದು ಆಫ್ ಆನ್ ಆಗ್ತೈತೆ. ಬರೀ ಪ್ರಾಬ್ಲಮ್ ಗೈಸ್. ಅದು ಏನು ಗ್ರಾಚಾರನೋ ಏನು ತಾನೋ. ಇವಾಗ ಹೋಗ್ಬಿಟ್ಟು ನಾನೇನು ಹೇಳಬೇಕು ಗೊತ್ತಾ, ಯಾವುದೋ ಒಂದು ವೀಡಿಯೋ ನೋಡ್ತಾಯಿದ್ದೆ ಹಿಂಗೆ ಯೂಟ್ಯೂಬಲ್ಲಿ. ಹುಡುಗಿ ವ್ಲಾಗ್ ಮಾಡೋದಂದರೆ ಅವರಿಬ್ಬರು ಗಂಡ ಹೆಂಡತಿ ಲವ್ ಮಾಡಿ ಮದುವೆ ಆಗೋರು. ಅದು ಯಾರು ಏನು ಎತ್ತಂತ ಬೇಡ. ಅವ್ರ ವ್ಲಾಗ್ ನೋಡ್ತಾಯಿದ್ದೆ. ಸ್ವಲ್ಪ ಜನ ಏನಂತ ಕಮೆಂಟ್ ಹಾಕಿದ್ರು ಅಂದರೆ, ಯಾರೋ ಒಬ್ಬ ಹೆಂಡ್ತಿ ಮಾತು ಕೇಳ್ಕೊಂಡು ಎಲ್ಲ ಮಾಡ್ತೀಯ ನೀನು, ಅದು ಇದು ಅಂತ ಹಾಕಿದರು. ನಂಗೆ ಅದು ನೋಡಿ ಕಮೆಂಟ್ ನೋಡಿ ಭಾಳ ಬೇಜಾರಾಯ್ತು. ಹೆಂಗೆ ಅಂದರೆ ಯಾಕೆ ಬೇಜಾರಾಯ್ತು ಅಂದರೆ, ಗುರು ನಾನು ನಿಂಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ನು ಯಾರನ್ನಾಗಿರಲಿ ನಾನು ಎಲ್ಲರೂ ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ. ಏನಂದರೆ ಹೆಂಡ್ತಿ ಮಾತು ಕೇಳ್ಕೊಂಡು ಹಂಗೆ ಮಾಡ್ತವನಿ ಹಿಂಗೆ ಮಾಡ್ತವನಿ ಅದು ಇದು ಅಂತ ಹೇಳ್ಬಿಟ್ಟು, ಏನು ಗೊತ್ತಾ, ಅವರು ನಿಮ್ಮನ್ನು ನೆಚ್ಕೊಂಡು ಬಂದಿರ್ತಾನೆ. ಇವನು ನೆಚ್ಕೊಂಡು ಈಗ ನೀವು ಫಾರ್ ಎಕ್ಸಾಂಪಲು ಒಂದು ಹುಡುಗಿ ಅವನ್ನ ನೆಚ್ಕೊಂಬಿಟ್ಟು ಬಂದಿರ್ತಾಳೆ, ಹಿಂಗೆ ಲವ್ ಮಾಡಿರ್ತಾಳೆ, ಮದುವೆ ಆಗಿರ್ತಾಳೆ, ಎಲ್ಲ ಆಗಿರ್ತಾಳೆ, ಮನೆ ಒಪ್ಪಿಸ್ಬಿಟ್ಟು ಮದುವೆ ಆಗಿರ್ತಾಳೆ, ಬಂದು ಹಿಂಗೆ ನೆಚ್ಕೊಂಡು ಬಂದಿರ್ತಾಳೆ ಅಂತ ಅಂದಮೇಲೆ ನಾವು ಅವ್ರ ಮಾತು ಕೇಳಲೇಬೇಕು. ಯಾಕೆ ಗೊತ್ತಾ, ಅಪ್ಪ ಅಮ್ಮ ನೀವು ಬೆಳೆದು ದೊಡ್ಡವರಾಗವರೆಗೂ ಅಪ್ಪ ಅಮ್ಮ ಜೊತೆಗಿರ್ತಾರೆ. ನೀನು ಆಚೆ ಹೋಗ್ಬೇಕಾರೆ, ಎಲ್ಲರೂ ಆಚೆ ಹೋಗ್ಬೇಕಾರೆ ಅವ್ರ ಮಾತು ಅವಳೇನೋ ಬೇಡ ಅಂತ ಅಂದರೆ ಅಲ್ಲಿದ್ದು ಇದೆ. ಅವ್ರು ಬೇಡ ಅಂದಿದ್ದಕ್ಕೆ ಹೆಂಡ್ತಿ ಮಾತು ಕೇಳ್ಕೊಂಡು ಇದು ಮಾಡ್ತೀಯ ನೀನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ರು. ಆಚೆ ಹೋಗ್ಬೇಕಾರೆ ನೀವು ಅಪ್ಪ ನೀವು ಅಮ್ಮಂಗೆ ಕೇಳಲ್ಲ, ಕೇಳ್ತೆ ತಾನೆ. ನೀವು ಅಪ್ಪ ನೀವು ಅಮ್ಮಂಗೆ ಕೇಳ್ತೀಯ ಅಂತ ಅಂದಮೇಲೆ ನಿನ್ನ ಹೆಂಡ್ತಿ ಮಾತು ಕೇಳಲೇಬೇಕು. ಅವ್ನ ಹೆಂಡ್ತಿ ಮಾತು ಅವ್ನು ಕೇಳ್ತವನೆ. ಅದರಲ್ಲಿ ನೀವು ಕಮೆಂಟ್ ಹಾಕೋದು ತಪ್ಪು. ಯಾಕೆ ಅಂದರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಅಂದರೆ, ಯಾಕೆ ಹೆಂಡ್ತಿ ಮಾತು ಕೇಳಬೇಕು ಅದು ಇದು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈಗ ಫಾರ್ ಎಕ್ಸಾಂಪಲು ನೀವು ಅಪ್ಪ ಇರಲ್ಲ, ನೀವು ಅಮ್ಮನೂ ಇರಲ್ಲ, ಬೆಂಗಳೂರಲ್ಲಿ ಬಂದು ಜೀವನ ಮಾಡ್ತಾ ಇರ್ತೀಯ. ಅವಾಗ ನೀನು ಅವಳಿಗೆ ಹೇಳ್ದಂಗೆ ಹೋದರೆ ಹೆಂಗೆ ಚೆನ್ನಾಗಿರ್ತೈತೆ. ಮತ್ತು ಇನ್ನೊಂದೇನೆಂದರೆ, ಯಾಕೆ ನಾನು ಕೇಳಿ ಮಾಡಿ ಹೋಗ್ರಿ ಅಂತ ಹೇಳ್ತೀನಿ ಅಂದರೆ, ನೀವು ಅಪ್ಪ ನೀವು ಅಮ್ಮಂಗೆ ಹೇಳೋಗಲ್ವ ನೀವು. ಹಂಗೆ ಅವ್ರೂ ಅಷ್ಟೇ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇದ್ದಂಗೆ. ಹೀಗೆ ಯಾಕಂದ್ರೆ ಅವರ ಅಪ್ಪ ಅಮ್ಮನ್ನೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟು ನಿಮ್ಮ ಜೊತೆ ಜೀವನ ಮಾಡ್ತಾ ಇರಲ್ವ. ಯಾಕೆ ಬರೋ ಕಮೆಂಟ್ ಹಾಕ್ತೀರಾ ಸುಮ್ಮನೆ? ನೋಡ್ರಿ, ಚೆನ್ನಾಗಿರ್ಲಿಲ್ವಾ, ನೋಡೋಕೆ ಇಷ್ಟ ಇತ್ತ ನೋಡ್ರಿ, ಇಲ್ವಾ ಸ್ಕಿಪ್ ಮಾಡ್ಕೊಂಡು ಹೋಗ್ರಿ. ಅದು ಬಿಟ್ಬಿಟ್ಟು ತಾಂಬಂದ್ಬಿಟ್ಟು ನೀನು ಹೆಂಡ್ತಿ ಮಾತು ಕೇಳ್ತೀಯ, ನೀನು ಹೆಂಡ್ತಿ ಹೇಳಿ ವೀಡಿಯೋ ಮಾಡ್ತೀಯ, ನೀನು ಹೆಂಡ್ತಿ ಇದು ಮಾಡಿ ನೀನು ಹೆಂಡ್ತಿ ಹೋಗ್ಬೇಡ ಅಂದರೆ ಹೋಗಲ್ಲ. ಇದೆಲ್ಲ ಯಾವ್ದು ಮ್ಯಾಟ್ರು? ಯಪ್ಪ ನಾನು ನಿಜ ಯಾವನ ವೀಡಿಯೋಸ್ ನೋಡ್ತಾ ಇರ್ತೀನಿ, ಅವು ಕಮೆಂಟ್ಗಳು ಸುಮ್ಮನೆ ನಾನು ಕಮೆಂಟ್ಸ್ಗಳು ಓದ್ತಾ ಇರ್ತೀನಿ. ಯಾಕಂದ್ರೆ ನಾನು ವೀಡಿಯೋ ಮಾಡ್ತೀನಲ್ಲ, ನನಗೆ ಯಾವ ಥರ ಕಮೆಂಟ್ಸ್ ಬರ್ತವೆ ಮುಂದೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಮಾಡ್ತಾ ನೋಡ್ತಾ ಇರ್ತೀನಲ್ಲ, ಅವಾಗ ಕಮೆಂಟ್ಸ್ಗಳು ಓದ್ತಾ ಇರ್ತೀನಿ. ಅವು ಓದಿದಾಗ ಹೋಗ್ಲಿ ಚೆನ್ನಾಗಿತ್ತಾ ಸೋ ಕ್ಯೂಟು, ಇಲ್ಲ ಅಂದರೆ ಚೆನ್ನಾಗಿತ್ತು ಬ್ರೋ ವ್ಲಾಗು, ಆಮೇಲೆ ಚೆನ್ನಾಗಿರಲಿಲ್ಲ ಬ್ರೋ ವ್ಲಾಗು. ಚೆನ್ನಾಗಿಲ್ಲ ಅಂತ ಹಾಕ್ಬೇಡ್ರಿ. ಯಾಕೆ ಗೊತ್ತಾ, ಅಲ್ಲಿ ನೀವು ಅವ್ರನ್ನ ಕುಗ್ಗಿಸ್ದಂಗೆ ಆಗ್ತೈತೆ. ಏನು ಹೇಳ್ರಿ, ನೀವು ಅವ್ರನ್ನ ವೀಡಿಯೋ ಮಾಡೋರನ್ನ ಮಾಡಬೇಡ್ರಿ ಅಂತ ಹೇಳಿ ತಡೆ ಆಗ್ತಂಗಿರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಹಾಕ್ರಿ. ಬ್ಯಾಡ್ ಕಮೆಂಟ್ಸ್ಗೆ ಹಾಕೋರಿಗೆಲ್ಲ ಒಂದೇ ಮಾತು ಗುರು, ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಅವ್ರು ಎಂಟರ್ಟೈನ್ಮೆಂಟಿಗೆ ವೀಡಿಯೋ ಮಾಡ್ತಾ ಇರ್ತಾರೆ. ಏನು ನೋಡಪ್ಪ, ನಾನು ಎಂಟರ್ಟೈನ್ಮೆಂಟಿಗೆ ನಾನು ವೀಡಿಯೋ ಮಾಡ್ತೀನಿ, ನಾನು 4 ಜನಕ್ಕೆ ಗೊತ್ತಾಗಬೇಕು ಅಂತ ವೀಡಿಯೋ ಮಾಡ್ತೀನಿ. ನನಗೂ ಬೇರೆ ಕಾನ್ಸೆಪ್ಟ್ ಅವೆ, ಬಟ್ ಆದರೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ಈ ಥರ ಇರ್ತವೆ, ಅವ್ರಿಗೆ ಆದಂಥ 100 ಪ್ರಾಬ್ಲಮ್ಸ್ಗಳು ಇರ್ತವೆ. ಅದ್ರವು ಬಂದ್ಬಿಟ್ಟು ನಿಮ್ಮನ್ನು ನಂಬಿರ್ತೀರ ಅಂತ ಹೇಳ್ಬಿಟ್ಟು ಎಂಟರ್ಟೈನ್ಮೆಂಟ್ ನಿಮಗೋಸ್ಕರ ವೀಡಿಯೋ ಮಾಡ್ತಾರಲ್ಲ, ಅದಕ್ಕೆ ಬೆಲೆ ಕೊಡ್ರಿ. ಇಲ್ವಾ ನೋಡೋಕ್ಕಾಗಲಿಲ್ವಾ ಮುಚ್ಕೊಂಡು ವೀಡಿಯೋ ಸ್ಕಿಪ್ ಮಾಡಿಬಿಟ್ಟು ಹೋಗ್ರಿ. ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಕಮೆಂಟ್ ನೋಡಾದ್ಮೇಲೆ ನನಗೆ ಅನಿಸಿದ್ದು ಒಂದೇ, ಯಾಕೆ ಏಕೆ ಗಂಡ ಹೆಂಡ್ತಿಗೆ ಅದೇನು ಏನದು
ಸಮಾನತೆ ಅದು ಇದು ಅಂತ ಹೇಳ್ತಾ ಇರ್ತೀರಲ್ಲ, ಸಮಾನತೆ ಎಲ್ಲೈತೆ? ಹುಡುಗ ಹುಡುಗಿಯು ಸಮಾನತೆ ಎಲ್ಲೈತೆ? ನಾನು ಇದನ್ನು ಕೇಳ್ತಾ ಇರೋದು. ಫಸ್ಟು ಅರ್ಥ ಮಾಡ್ಕೊಳ್ರಿ ಯಾಕೆ ವೀಡಿಯೋ ಮಾಡ್ತಾರೆ ಅಂತ. ಅವ್ರು ಖುಷಿಗೋಸ್ಕರ ಏನೋ ವೀಡಿಯೋ ಮಾಡ್ತಾ ಇರ್ತಾರೆ. ನೋಡೋಕ್ಕಾದ್ರೆ ನೋಡ್ಲಿಲ್ವಾ? ಬೇಡ ಬಿಡ್ರಿ, ನೋಡಬೇಡ್ರಿ. ಏನು ನೋಡಲೇಬೇಕಂತ ಯಾರು ಏನು ಫೋರ್ಸ್ ಮಾಡಿ ಬಂದು ಹೇಳಲ್ವಲ್ಲ ನಿಮಗೆ. ಕಮೆಂಟ್ ಆಗ್ಬೇಕಾದ್ರೆ ಫಸ್ಟು ಯೋಚನೆ ಮಾಡಿರಿ, ಅವ್ರಿಗೆ ನೋವು ಆಗ್ತೈತೆ ಅಂತ. ನೋಡೋರು ಒಬ್ರಿಗೆ ನೋವು ಮಾಡ್ಬೋದು, ಒಬ್ರಿಗೆ ಖುಷಿ ಪಡಿಸೋದೈತಲ್ಲ ಭಾಳ ಕಷ್ಟ. ಬೇಕಾದ್ರೆ ಇದನ್ನು ಚೆಕ್ ಮಾಡ್ಕೊಂಡು ನೋಡಿರಿ. ಯಾರನ್ನ ಕೆಟ್ಟ ಕಮೆಂಟ್ ಆಗ್ತಿರ್ತಿರಲ್ಲ ಅಂತ ನನ್ನ ಮಕ್ಳಿಗೆ ಶೇರ್ ಮಾಡಿರಿ. ಅಂಥವ್ರಿಗೆ ಒಂದ್ಸಲ ನೋಡ್ಬಿಟ್ಟು ಯಾರಿಗಾನ ಎಂಟರ್ಟೈನ್ಮೆಂಟ್ ಮಾಡಿ ನೋಡ್ರಿ, ಖುಷಿ ಪಡಿಸಿ ನೋಡ್ರಿ. ಒಂದ್ಸಲ ಬೇಜಾರು ಮಾಡಿಸಿ ನೋಡ್ರಿ. ಬೇಜಾರು ಮಾಡಿಸೋ ಸ್ವಲ್ಪ, ಖುಷಿ ಪಡಿಸೋದು ತುಂಬ ಕಷ್ಟ. ನಿಜ ನನಗೆ ಆ ಕಮೆಂಟ್ ನೋಡಾದ್ಮೇಲೆ ವಿಡಿಯೋ ಮಾಡ್ಬೇಕಂತ ಅನ್ನಿಸ್ತು, ಮಾತಾಡ್ಬೇಕಂತ ಅನ್ನಿಸ್ತು. ಈ ನೀರು ಥರ ಕೆಲಸ ಎಲ್ಲ ಬಿಟ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಂಡು ಕೂತಿದ್ದೀನಿ. ಇರಲಿ, ನಾನು ಆದರೆ ಏನು ಗೊತ್ತಾ, ಸಮಾಜದಾಗೆ ಏನು ನಡೀತಾ ಇರ್ತಾವೋ ಅದ್ರ ಬಗ್ಗೆ ಮಾತಾಡಬೇಕು. ಇಲ್ಲ ಅಂದ್ರೆ ನಾವು ಮಾತಾಡ್ದಂಗಿದ್ರೆ ಜನ ಯಾರು ನೋಡಲ್ಲ ನಮ್ಮನ್ನು. ಅದೇ ಬೇಜಾರಾಗಿದ್ದು. ಫಸ್ಟ್ ಕಮೆಂಟ್ನ ಕೆಡ್ತಾಗ ಹಾಕೋದು ಬಿಡ್ರಿ, ಅವಾಗ ಸರಿ ಹೋಯ್ತದೆ ಎಲ್ಲ. ಅಷ್ಟೇ, ನಾ ಇನ್ನೇನು ಹೇಳೋಕ್ಕಾಗಲ್ಲ. ಬರೀ ನಮ್ದು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಏನೇನು ಮಾಡ್ತೀನಿ ಇವತ್ತು. ರೋದನೆ ನಿಜ. ಕಮೆಂಟ್ ಆಗ್ಬಿಡ್ರಪ್ಪ ಸ್ವಾಮಿ. ಖುಷಿಯಾಗಿ ಚೆನ್ನಾಗೈತೆ ಅಂತ ಹಾಕಿದ್ರೆ ಖುಷಿ ಪಡ್ತಾರೆ ಜನ. ಅದು ಬಿಟ್ಬಿಟ್ಟು ನೀವೇನೇನೋ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರೋ ಅಂದರೆ ಅದಕ್ಕೆಲ್ಲ ಕೇರ್ ಮಾಡಬಾರ್ದು. ಬಟ್ ಆದರೆ ನಾನು ವೀಡಿಯೋ ಮಾಡೋರಿಗೆಲ್ಲ ಹೇಳೋದೊಂದೇ, ಅದಕ್ಕೆಲ್ಲ ಕೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. 1000 ಜನ 1000 ಥರಕ್ಕೆ ಮಾತಾಡ್ಕೊಂತಾರೆ. ಈಗ ಅದೇನೋ ಹೇಳ್ತಾರಲ್ಲ, ಅದೇನೋ ಬೊಗಳುತ್ತು ಅಂತ ಹೇಳಿ, ಅಲ್ಲ ಅದೇನೋ ಬೀಳ್ತು ಅಂತಾನೆ, ಅದೇನೋ ಅಂತಾನೆ ಏನೋ ಇದಾಗುತ್ತಲ್ಲ, ದೇವ್ಲೋಕ ಹಾಳಾಗುತ್ತಾ ಅಂತ ಯಾವುದೋ ಗಾದೆ ಐತೆ, ಅದು ಮರ್ತ್ಬಿಟ್ಟಿದ್ದೀನಿ. ಅದು ತಿಳ್ಕೊಳ್ಬೇಕಾದ್ರೆ ಹೇಳ್ತೀನಿ ತಡ್ರಿ ಗಾಯ್ಸ್. ಆಚೆ ಹೋಗಿ ಇವಾಗ ಬಂದು ಮನೆಗೆ. ಏನಂದರೆ ಏನು ಗೊತ್ತಾ, ಯಾಕೋ ಒಂಥರ ಟಯರ್ಡ್ ಫೀಲ್ ಆಗ್ತಾಯಿದ್ದೆ. ಹಿಂಗೆ ಕೆಳಗಡೆ ನಡ್ಕೊಂಡು 4 ಅಪ್ಸ್ಟೇರ್ ನಡ್ಕೊಂಬರಕ್ಕೈತೆ, ಅಷ್ಟು ಸುಸ್ತಾಗ್ತೈತೆ. ಯಾಕೋ ಒಂಥರ ಜ್ವರ ಬಂದಂಗೆ ಆಗ್ತೈತೆ. ಮತ್ತು ಅದೇ ನೆನ್ನೆ ವೀಡಿಯೋ ಬಿಟ್ಟಿದ್ನಲ್ಲ, ನೆನ್ನೆ ವೀಡಿಯೋ ಅಂದರೆ ಇವತ್ತೇ ಬಿಟ್ಟಿರೋದು, ಇದು ನಾಳೆ ವೀಡಿಯೋ ಬರ್ತೈತಲ್ಲ. 100 ಡೇಸ್ ಚಾಲೆಂಜ್ ಬೇರೆ ತಗೊಂಡಿದ್ದೀನಿ. ನೋಡೋಣ ಏನೇನಾಗ್ತದೆ. ಜ್ವರಗಿರ ಬಂದ್ಬಿಟ್ಟು ಅವರು ನಂಗೆ ಯಾಕೋ ಒಂಥರ ಅನ್ನಿಸ್ತಾಯಿದೆ. ಇವಾಗ ಏನು ಗೊತ್ತಾ, ಮತ್ತು ಇನ್ನೊಂದು ಡೈಲಿ ಬ್ಲಾಗಿಂದ ನಂಗೆ ಏನು ಅನಿಸುತ್ತೆ ಅಂದರೆ, ಇವಾಗ ಯಾರಿಲ್ಲ ನೋಡ್ರಿ, ನಮ್ಮ ರೂಮಲ್ಲಿ ಯಾರಿಲ್ಲ, ಓಕೆನಾ. ನಾನಿವಾಗ ಮಾತಾಡ್ತಾ ಇರ್ತೀನಲ್ಲ ಡೈಲಿ ಬ್ಲಾಗಲ್ಲಿ, ಅವಾಗ ನನಗೆ ಒಂದು ಫೀಲ್ ಅನಿಸುತ್ತೆ. ಏನು ಅನಿಸುತ್ತೆ, ಯಾರೋ ಅವರೇ ನನ್ನ ಜೊತೆ ನನಗೆ. ಮತ್ತು ಏನೇನು ಮಾಡ್ತೀವಿ ಹೇಳ್ರಿ, ನೋಡೋಣ ಅವ್ರು ಬರಲಿ. ಮತ್ತು ವೀಡಿಯೋ ಬಿಡೋಕ್ಕೆ ನೆಟ್ಟಿಲ್ಲ ಗೈಸ್, ಇವತ್ತು ಫುಲ್ ನೆಟ್ ಈಗಲೇ ಖಾಲಿ ಮಾಡ್ಕೊಂಬಿಟ್ಟಿದ್ದೀನಿ. ಅದಕ್ಕೊಂದು 300 MB ನೆಟ್ ಬೇಕು. ಎಲ್ಲೂ ಹೋಗಲಿಲ್ಲ ಇವತ್ತು ಬೆಳಗ್ಗೆಯಿಂದ. ಸುಮ್ಮನೆ ನಾನು ಆಲ್ಮೋಸ್ಟ್ ಅಲ್ಲಿ ಮಧ್ಯಾಹ್ನ ಟೈಮ್ ಮಲಗಲ್ಲ ನೋಡ್ರಿ, ಮಲ್ಕೊಂಬಿಟ್ಟಿದ್ದೀವಿ ಇವತ್ತು. ಅದಕ್ಕೆ ಒಂಥರ ಅನ್ನಿಸ್ತೈತೆ, ಒಂಥರ ಜ್ವರ ಬಂದಂಗೆ ಆಗ್ಬಿಟ್ಟವ. ಮತ್ತು ಮಾತಾಡಿದ್ದು ಏನು ಅನ್ನಿಸ್ತು ಕಮೆಂಟ್ ಮಾಡಿರಿ. ಕೆಟ್ಟದಾಗಿ ಮೆಸೇಜ್ ಮಾಡೋರಿಗೆ ಶೇರ್ ಮಾಡಿರಿ ವೀಡಿಯೋನ, ಅಷ್ಟೇ ಗೈಸ್. ನನಗೆ ಸ್ವಲ್ಪ ಹುಷಾರಿಲ್ಲ, ಇಲ್ಲಿ ಏನೋ ಬರೋ ತನಕ ವೀಡಿಯೋ ಆಫ್ ಮಾಡ್ತೀನಿ. ವೀಡಿಯೋ ಅವ್ರು ಬರಲಿ, ಬಂದಾದ್ಮೇಲೆ ಮಾತಾಡ್ತೀನಿ. ಮೊಟ್ಟೆ ರೈಸು ಇಷ್ಟೇ. ಇಲ್ಲಿಗೆ ವ್ಲಾಗ್ ಏನು ಮಾಡ್ತೀನಿ. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು. ಸೀನೋ ಇಷ್ಟ ಆಗಂದ್ರೆ ನಾಳೆ ಸಿಗ್ತೀನಿ. ಟಾಟಾ, ಬೈ ಬೈ, ಗುಡ್ ನೈಟ್. ನಿಂಗೆ